ನನ್ನ ಹೆಸರು ಜಯಸಿಂಹ ಅಂತ. BTM ಬಡಾವಣೆಯ ವಿಘ್ನೇಶ್ವರ ದೇವಸ್ಥಾನದ ಮ್ಯಾನೇಜಿಂಗ್ ಟ್ರಸ್ಟಿ ಅಂತ ಹೇಳ್ಬೋದು. ಇಂದು ದೇವಸ್ಥಾನದ ಸನ್ನಿಧಾನದಲ್ಲಿ ವೈಕುಂಠ ಏಕಾದಶಿ ಪ್ರಯುಕ್ತ ಬಹಳ ವಿಶೇಷವಾದಂಥ ಪೂಜಾ ಕಾರ್ಯಕ್ರಮ ಬೆಳಗ್ಗೆ ಪ್ರಾರಂಭವಾಗಿ ಸಂಜೆಯ ಕಾರ್ಯಕ್ರಮ ಇದೀಗ ತಾನೇ ಮುಕ್ತಾಯವಾಗ್ತಾ ಇದೆ. ಬೆಳಗ್ಗೆ ವೆಂಕಟೇಶ್ವರ ಪ್ರಭುವಿಗೆ ಸಹಸ್ರ ತುಳಸಿ ಅರ್ಚನೆ ಹಾಗೂ ಅಷ್ಟೋತ್ತರ ಪೂಜಾ ಕಾರ್ಯಕ್ರಮ ಸಾಂಗವಾಗಿ ನಡೆದು ಬೆಳಗಿನ ಭಜನಾ ಕಾರ್ಯಕ್ರಮ ಹಾಗೂ ಸಂಜೆಯ ಭಜನಾ ಕಾರ್ಯಕ್ರಮ ಮತ್ತು ನೂರಾರು ಭಕ್ತಾದಿಗಳು ಬೆಳಗಿನಿಂದ ಸುಮಾರು 7:30 ಗಂಟೆಯಿಂದ ಹಿಡಿದು ರಾತ್ರಿ 9:30 ಗಂಟೆವರೆಗೂ ನಿರಂತರವಾಗಿ ನೂರಾರು ಭಕ್ತಾದಿಗಳು ಬಂದು ಅಲಂಕಾರವನ್ನು ನೋಡಿ ಹಾಗೂ ಸಂದರ್ಶನ ಮಾಡಿ ದೇವರುಗಳ ಸಂದರ್ಶನವನ್ನು ಮಾಡಿ ಹಾಗೂ ವೈಕುಂಠ ದ್ವಾರದ ಒಂದು ವ್ಯವಸ್ಥೆಯನ್ನು ಕೂಡ ನಾವು ಮಾಡಿದ್ದೀವಿ. ಅದರ ಒಂದು ಉಪಯೋಗವನ್ನು ಪಡೆದು ದೇವರ ಕೃಪಾ ಕಟಾಕ್ಷಕ್ಕೆ ಸಮಸ್ತ ಭಕ್ತಾದಿಗಳು ಕೂಡ ಇದರ ಒಂದು ಲಭ್ಯವಾಗಲಿ, ಎಲ್ರಿಗೂ ಆಯುರಾರೋಗ್ಯ ಐಶ್ವರ್ಯ ಸುಖ ಸಂಪತ್ತು ನೆಮ್ಮದಿಯನ್ನು ಕೊಟ್ಟು ಕಾಪಾಡಲಿ ಅಂತ ಹರಿಸ್ತಾ, ಇದೇ ರೀತಿ ಎಲ್ಲರಿಗೂ ಕೂಡ ಬಡಾವಣೆಯ ನಿವಾಸಿಗಳಿಗೂ ಹಾಗೂ ಸಮಸ್ತ ಭಕ್ತಾದಿಗಳಿಗೂ ಕೂಡ ದೇವರು ಒಳ್ಳೆಯ ಒಂದು ಮುಂದಿನ ಜೀವನ ಹಾಗೂ ಆಯುರಾರೋಗ್ಯ ಐಶ್ವರ್ಯ ಸುಖ ಸಂಪತ್ತು ಕೊಟ್ಟು ಕಾಪಾಡಲಿ ಅಂತ ಪ್ರಾರ್ಥಿಸ್ತಾ ನಮ್ಮ ಈ ನಿರಂತರವಾದ ಈ ಪೂಜಾ ಕಾರ್ಯಕ್ರಮ ನಡೆಸ್ಕೊಂಡು ಬರ್ತಾ ಇದ್ದೀವಿ. ಸುಮಾರು ದೇವಸ್ಥಾನ ಶುರುವಾಗಿ 39 ವರ್ಷ ಆಗಿದೆ. ಈ ವರ್ಷದ ಪೂಜಾ ಕಾರ್ಯಕ್ರಮ ಬಹಳ ಯಶಸ್ವಿಯಾಗಿ ನಡೆದು ಎಲ್ಲರ ಸಹಕಾರದಿಂದ ಈ ಒಂದು ಕಾರ್ಯಕ್ರಮ ಮುಕ್ತಾಯ. ಎಲ್ಲ ಈ ಥರನೇ ವ್ಯವಸ್ಥೆ ಮಾಡ್ತೀವಿ. ಎಲ್ಲರಿಗೂ ಒಳ್ಳೆ ವಿಶೇಷ ಪೂಜೆಗಳು ಪೂಜಾ ಕಾರ್ಯಕ್ರಮ ನಡೆಸ್ತೀವಿ. ನಾವು ಎಲ್ಲರಿಗೂ ಒಳ್ಳೇದಾಗಲಿ ಅಂತ ನಾವು ಹಾರೈಸ್ತೀವಿ. ಇನ್ನು ಈ ವರ್ಷಕ್ಕೆ ಇನ್ನೊಂದು 2 ದಿವಸಗಳು ಬಾಕಿ ಇದೆ, ಒಂದೇ ದಿನ ಬಾಕಿ ಇದೆ. 2026 ನಾಡ್ದು ಬರಲಿಕ್ಕಿದೆ. ಈ 2026 ಎಲ್ರಿಗೂ ಒಂದು ಒಳ್ಳೆಯದಾಗಲಿ, ಸುಖ ಸಂಪತ್ತು ಸಮೃದ್ಧಿಯನ್ನು ಕೊಡಲಿ ಅಂತೇಳಿ ದೇವಸ್ಥಾನದ ವತಿಯಿಂದ ಶ್ರೀ ವಿಘ್ನೇಶ್ವರ ಸ್ವಾಮಿಯ ಪಾದಾರವಿಂದದಲ್ಲಿ ಬೇಡಿಕೊಳ್ಳುತ್ತಾ ಹೊಸ ವರ್ಷವು ಎಲ್ರಿಗೂ ಶುಭಕರವಾಗಲಿ ಅಂತೇಳಿ ಹಾರೈಸ್ತಾ. ದೇವಸ್ಥಾನದ ಆಡಳಿತ ಮಂಡಳಿಯಲ್ಲಿ ಎಲ್ಲ ಟ್ರಸ್ಟಿಗಳು ಹಾಗೂ ನಮ್ಮ ಕಚೇರಿಯ ಸಿಬ್ಬಂದಿಗಳು ಹಾಗೂ ನಮ್ಮ ಆಡಳಿತ ವರ್ಗ ಎಲ್ಲರೂ ಕೂಡ ನಮಗೆ ಬಹಳ ಸಹಕಾರ, ಪುರೋಹಿತ ವರ್ಗ, ಹಾಗಾಗಿ ಪುರೋಹಿತ ವರ್ಗ ಮತ್ತು ನಮ್ಮ ಆಡಳಿತ ವರ್ಗ ಎಲ್ಲ ವಾಲಂಟಿಯರ್ಸ್ ಕೂಡ ಹಲವಾರು ವಾಲಂಟಿಯರ್ಸ್ಗಳಿದ್ದಾರೆ. ಎಲ್ಲರ ಸಹಕಾರದಿಂದ ಎಲ್ಲ ಕಾರ್ಯಕ್ರಮ ನಿರ್ವಿಘ್ನವಾಗಿ ಯಶಸ್ವಿಯಾಗಿ ಬಹಳ ಸುಸೂತ್ರವಾಗಿ ನಡ್ಕೊಂಡು ಬರ್ತಾ ಇರೋಕ್ಕೆ ಎಲ್ಲರ ಪ್ರಶಂಸೆ. ಈ ಬಡಾವಣೆಯಲ್ಲಿ ಇವತ್ತು ಉತ್ತಮವಾದಂಥ ದೇವಸ್ಥಾನ ಅಂತ ಕೂಡ ಒಂದು ಕೀರ್ತಿಯನ್ನು ಕೂಡ ಪಡೆದಿದೆ ಅಂತ ಹೇಳೋದಕ್ಕೆ ಬಹಳ ಸಂತೋಷ ಹಾಗೂ ಬಹಳ ಹಾಗೆ ಹಲವಾರು ಭಕ್ತಾದಿಗಳಿಗೆ ನಮ್ಮ ಕುಕ್ಕೆ ಸುಬ್ರಹ್ಮಣ್ಯ ಸ್ವಾಮೀಜಿಗಳು, ವ್ಯಾಸರಾಜ ಮಠದ ಸ್ವಾಮಿಗಳು, GSB ಕೈವಲ್ಯ ಮಠದ ಸ್ವಾಮಿಗಳು, ಹಾಗೆ ಕೂಡ್ಲಿ ಮಠದ ಸ್ವಾಮಿಗಳು, ಈ ರೀತಿಯಾಗಿ ರಾಘವೇಂದ್ರ ಸ್ವಾಮಿ ಮಠದ ಸ್ವಾಮೀಜಿಗಳು, ಪೇಜಾವರ ಮಠದ ಸ್ವಾಮಿಗಳು, ಈ ರೀತಿಯಾಗಿ ಎಲ್ಲರ ಪಾದ ಸ್ಪರ್ಶ ಇಲ್ಲಿ ಬಂದು ಎಲ್ಲರ ಕಂಚಿ ಸ್ವಾಮಿಗಳು ಕೂಡ ಬಂದು ನಮಗೆಲ್ಲರಿಗೂ ಆಶೀರ್ವಾದ ಮಾಡಿದ್ದಾರೆ. ಹಾಗಾಗಿ ಎಲ್ಲರ ಆಶೀರ್ವಾದದಿಂದ ಹಾಗೂ ಅವರ ಭಕ್ತಾದಿಗಳ ಸಹಕಾರದಿಂದ ಬಹಳ ಉತ್ತಮವಾದಂಥ ಒಂದು ಕ್ಷೇತ್ರ ಅಂತ ಹೇಳೋದಕ್ಕೆ ಬಹಳ ನಮಗೆ ಆನಂದ.